ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೇರಳದಲ್ಲಿ ಇದ್ದೀನಿ. ಕೇರಳದಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಇದೆ. ಇಡೀ ವಾರ ಸಿಕ್ಕಾಪಟ್ಟೆ ಮಳೆ ಇತ್ತು. ಇವತ್ತು ಸ್ಯಾಟರ್ಡೆ, ಸ್ವಲ್ಪ ಬಿಸಿಲು ಇದೆ. ಸೊ ನೋಡ್ಬೋದು, ಬಿಸಿಲಿದೆ. ನಾನು ಮೇಲೆ ಬಂದಿದ್ದೀನಿ ಸ್ವಲ್ಪ ಹೊತ್ತು, ಯಾಕಂದ್ರೆ ತಲೆ ಸ್ನಾನ ಮಾಡಿ ಡ್ರೈ ಮಾಡ್ಕೊಂತ ಮೇಲೆ ಬಂದಿದ್ದೀನಿ. ನಮ್ಮ ಮನೆ ಸುತ್ತಲೂ ಅಂತೂ ಮಳೆ ಬಂದು ಫುಲ್ ಕಾಡಾಗ್ಬಿಟ್ಟಿದೆ ಆಯಿತಾ. ಫುಲ್ ಕಾಡಂದ್ರೆ ಫುಲ್ ಕಾಡಾಗಿದೆ, ಕಾಲು ಹಿಡಕ್ಕಾಗ್ತಿರಲಿಲ್ಲ, ಅಷ್ಟೊಂದು ಕಾಡಾಗ್ಬಿಟ್ಟಿದೆ. ಅದ್ರ ಜೊತೆಗೇನೆ 2 ದೊಡ್ಡ ಹಾವುಗಳಿದ್ದಾವೆ. ನಡೆಯುವಾಗ ಹುಲ್ಲಲ್ಲಿ ಹಾವು ಇದೆಯಾ ಇಲ್ಲ ಅಂತ ಹೇಳಿ ಕಾಣ್ತಾನೆ ಇರಲಿಲ್ಲ, ಅಷ್ಟೊಂದು ಕಾಡಾಗ್ಬಿಟ್ಟಿದ್ದು. ಅದಕ್ಕೆ ನಾವು ಇಬ್ಬರನ್ನ ಅಂಕಲ್ನ ಕರೆಸಿ ಎಲ್ಲ ಕ್ಲೀನ್ ಮಾಡಿಸಿದ್ದೀವಿ. ಸೊ ಯಾಕಂದರೆ ಓಡಾಡ್ತಿರ್ತೀವಲ್ವಾ, ಸೊ ಯಾವ ಸಮಯದಲ್ಲಿ ಹೇಗಿರುತ್ತೆ ಅಂತ ಗೊತ್ತಾಗಲ್ಲ. ಮಳೆಗಾಲದಲ್ಲಿ, ಎಸ್ಪೆಷಲಿ ಮಳೆಗಾಲದಲ್ಲಿ ಹಾವುಗಳು ಓಡಾಡ್ತಿರ್ತಾವೆ, ಹೊರಗಡೆ ಬರ್ತವೆ ಅದಕ್ಕೆ. ಸೊ ಅಲ್ಲಿ ವೆದರ್ ಹೇಗಿದೆ, ಅಲ್ಲಿ ವಾತಾವರಣ ಹೇಗಿದೆ ನಿಮ್ಮ ಮನೆ ಹತ್ರ ಎಲ್ಲ, ಅದನ್ನು ನನಗೆ ತಿಳಿಸಿ. ಇಲ್ಲಿಂದ ಸಿಕ್ಕಾಪಟ್ಟೆ ಮಳೆ ಇದೆ, ನಾನು ಹೊರಗಡೆ ಹೋಗ್ತಾ ಇಲ್ಲ. ನಾನೀಗ ತಲೆ ಸ್ನಾನ ಮಾಡಿ ಮೇಲೆ ಬಂದಿದ್ದೀನಿ. ಯಾಕಂತಂದರೆ ಇವತ್ತು ನಾನೊಂದು ಪಾರ್ಟಿಗೆ ಹೋಗ್ತಾ ಇದ್ದೀನಿ. ನಮ್ಮ ದೊಡ್ಡಪ್ಪದು 52 ವೆಡ್ಡಿಂಗ್ ಆ್ಯನಿವರ್ಸರಿ ಪಾರ್ಟಿ ಇಟ್ಟಿದ್ದಾರೆ. ಸೊ ಇನ್ವೈಟ್ ಮಾಡಿದ್ದಾರೆ, ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ. ಹಾಗಾಗಿ ಆ್ಯಕ್ಚುಲಿ ಪಾರ್ಟಿ ಬಂದು ಸಾಯಂಕಾಲ 5 ಗಂಟೆ ಇರೋದು. ಈಗ ಟೈಮ್ ಬಂದು 3:30 ಆಗಿದೆ. 4 ಗಂಟೆ ಅಷ್ಟರೊಳಗಡೆ ನನ್ನ ಕೂದಲು ಒಣಗಿದ್ರೆ ನಾನು ರೆಡಿ ಆಗ್ತೀನಿ. ಸೊ ರೆಡಿಯಾಗಿ ಆಮೇಲೆ ತೋರಿಸ್ತೀನಿ. ಅದು ಪಾರ್ಟಿ ಇರೋದು ಕೊಲ್ಲಂ ಬೀಚ್ ಹತ್ರ, ದೊಡ್ಡ 3 ಸ್ಟಾರ್ ಹೋಟೆಲ್ ಹತ್ರ ಇಟ್ಟಿದ್ದಾರೆ ಓಕೆನಾ ಪಾರ್ಟಿ. ನಾನು ಅಲ್ಲಿ ಇದುವರೆಗೆ ಹೋಗಿಲ್ಲ, ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದಲ್ಲಿ. ಸೊ ಅಲ್ಲಿ ಹೇಗಿರುತ್ತೆ ಆ ವೈಬ್ಸ್ ಎಲ್ಲ ನಾನು ರಾತ್ರಿ ನಿಮಗೆ ಎಲ್ರಿಗೂ ತೋರಿಸ್ತೀನಿ. ಸ್ವಲ್ಪ ಜನ ಜಾಸ್ತಿ ಇರ್ತಾರೆ, ಅನ್ಕೋತೀನಿ ಜಾಸ್ತಿ ಜನ ಬರ್ಬೋದು, ಯಾಕಂದರೆ ದೊಡ್ಡ ಫ್ಯಾಮಿಲಿ. ಸೊ ಐ ಥಿಂಕ್ ಸೊ ಆ್ಯಂಡ್ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಯಾಕಂದರೆ ತುಂಬ ಜನ ನನಗಿನ್ನ ಪರಿಚಯನೇ ಇಲ್ಲ, ಅಷ್ಟು ಜನ ಪರಿಚಯನೇ ಇಲ್ಲ. ಸ್ವಲ್ಪ ಜನ ಗೊತ್ತಿರೋರು ಇದ್ದಾರೆ, ಗೊತ್ತಿಲ್ಲದೆ ಇರೋರು ಇದ್ದಾರೆ. ಸೊ ಹಾಗಾಗಿ ಹೋಗೋದು ಒಂಥರ ಖುಷಿ ಇದೆ, ಎಲ್ಲರನ್ನೂ ಮೀಟ್ ಮಾಡ್ತೀನಿ ಅನ್ನೋದಿದೆ. ಆಮೇಲೆ ನಾನು ಏನೇನು ಮಾಡ್ತೀನಿ ಅಂತ ನಾನು ಎಲ್ರಿಗೂ ತೋರಿಸ್ತೀನಿ. ಮತ್ತು ಅಲ್ಲಿ ಫುಡ್ಡು ಎಲ್ಲನೂ ನಾನು ರಾತ್ರಿ ನಿಮಗೆ ಎಲ್ಲ ತೋರಿಸ್ತೀನಿ ಓಕೆನಾ. ನಾನು ರೆಡಿ ಆಗಿಬಿಟ್ಟು ಬರ್ತೀನಿ ಓಕೆ. ಸೊ ಇದು ಒಂದು ಫೈನಲ್ ನೋಡಿ, ಹೇಗೆ ಕಾಣ್ತಾ ಇದ್ದೀನಿ, ಚೆನ್ನಾಗಿದೆ ಅಲ್ಲ. ಸೊ ಈಗ ನಾವು ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀನಿ. ರೆಡಿ ಆಯ್ತು, ಈಗ ಹೋಗಬೇಕು. ಆ್ಯಕ್ಚುಲಿ ನಡೆಯೋಕ್ಕೆ ಭಯ ಆಗುತ್ತೆ, ಯಾಕಂದರೆ ಹಾವಿರೋದ್ರಿಂದ ಸ್ವಲ್ಪ ಭಯ ಆಗುತ್ತೆ. ಸೊ ಅಲ್ಲಿ ಸಿಗೋಣ ಓಕೆ. ಫೈನಲಿ ನಾವು ಬೀಚ್ ಆರ್ಕಿಡ್ ಹೋಟೆಲ್ಗೆ ರೀಚ್ ಆದ್ವಿ. ಇದು ಬಂದ್ಬಿಟ್ಟು ಕೊಲ್ಲಂ ಬೀಚ್ ಹತ್ರನೇ ಈ ಹೋಟೆಲ್ ಇರೋದು. ಇಲ್ಲಿ ಎಲ್ಲ ಥರದ ಫಂಕ್ಷನ್ಗಳು ನಡೆಯುತ್ತೆ, ಅಂದರೆ ಮ್ಯಾರೇಜ್, ರಿಸೆಪ್ಷನ್ ಎಲ್ಲ ನಡೀಲಿಕ್ಕೆ ಕನ್ವೆನ್ಷನ್ ಸೆಂಟರ್ ಕೂಡ ಇದೆ. ಹಾಗೆ ಮತ್ತೆ ಚಿಕ್ಕ ಪುಟ್ಟ ಪಾರ್ಟಿಗಳು ಮಾಡಲಿಕ್ಕೆ ಮೇಲ್ಗಡೆ ಹಾಲು ಕೂಡ ಇದ್ದಾವೆ. ಬನ್ನಿ ಹೊರಡೆ ಹೋಗೋಣ. ಇದು ಬಂದ್ಬಿಟ್ಟು ರಿಸೆಪ್ಷನ್ ಏರಿಯಾ. ಈ ಹಾಲಲ್ಲಿ ಬಂದ್ಬಿಟ್ಟು ದೊಡ್ಡದು ಒಂದು ಗಣಪತಿದು ಮೂರ್ತಿ ಇದೆ. ನಮ್ದು ಹಾಲ್ ಬಂದ್ಬಿಟ್ಟು ಮೇಲ್ಗಡೆ ಇದೆ. ಸೊ ಅಲ್ಲಿ ಹೋಗೋಣ ಬನ್ನಿ. ಮೇಲ್ಗಡೆ ಹೋದ ತಕ್ಷಣ ಫಸ್ಟ್ ನಮಗೆ ವೆಲ್ಕಮ್ ಡ್ರಿಂಕ್ನ ಕೊಟ್ಟರು. ವೆಲ್ಕಮ್ ಡ್ರಿಂಕಲ್ಲಿ ಸ್ಟ್ರಾಬೆರಿ ಜ್ಯೂಸ್ ಮತ್ತು ಫ್ಯಾಷನ್ ಫ್ರೂಟ್ ಜ್ಯೂಸ್ ಇತ್ತು. ನನಗೆ ಸ್ಟ್ರಾಬೆರಿ ಜ್ಯೂಸ್ ತುಂಬ ಇಷ್ಟ ಆಯಿತು. ಫ್ಯಾಷನ್ ಫ್ರೂಟ್ ಜ್ಯೂಸ್ ಸ್ವಲ್ಪ ಜಾಸ್ತಿ ಸ್ವೀಟ್ ಅನ್ನಿಸ್ತು. ಸೊ ಬಟ್ ಎರಡನ್ನೂ ಟೇಸ್ಟ್ ಮಾಡಿ ನೋಡಿದೆ ನಾನು. ಈ ವಾಲ್ ಮೇಲೆ ರವಿ ವರ್ಮಾ ಅವರ ಪೇಂಟಿಂಗ್ಸ್ನ ನೋಡ್ಬೋದು. ಈ ಹೋಟೆಲ್ದು ಆ್ಯಂಬಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಗೈಸ್. ಆ್ಯಕ್ಚುಲಿ ನೀವು ಕೊಲ್ಲಂ ಬಂದುಬಿಟ್ಟು ಸ್ಟೇ ಮಾಡಬೇಕಂತಾದರೆ ಈ ಹೋಟೆಲ್ನ ಬುಕ್ ಮಾಡಿ ನೀವು ಇಲ್ಲಿ ಸ್ಟೇ ಮಾಡ್ಬೋದು. ಎಲ್ಲ ಥರದ ಸೌಲಭ್ಯಗಳಿದ್ದಾವೆ. ಸೊ ನೋಡಿ, ಇಲ್ಲಿ ದೊಡ್ಡದಾಗಿ ಸ್ವಿಮ್ಮಿಂಗ್ ಪೂಲ್ ನೋಡ್ಬೋದು. ಸ್ಟ್ರೈಟ್ ನೋಡೋದಾದರೆ ನೋಡಿ ಬೀಚ್ ವ್ಯೂ. ವಾವ್, ಎಲ್ಲರೂ ಬಂದಾಯಿತು. ಫಂಕ್ಷನ್ ಹೇಗೆ ಸ್ಟಾರ್ಟ್ ಮಾಡೋದಂತ ಡಿಸ್ಕಷನ್ ನಡೆಯೋ ಸಮಯದಲ್ಲಿ ಫಂಕ್ಷನ್ ಹೇಗೆ ಸ್ಟಾರ್ಟ್ ಆಯ್ತು ಅಂತ ನೀವೇ ನೋಡಿ. ಬನ್ನಿ ಸ್ವಲ್ಪ ಮುಂದೆ. ಕೇರಳದಲ್ಲಿ ನಮ್ಮ ಕನ್ನಡ ಭಾಷೆನ ಕೇಳಿ ನನಗೊಂದು ಸಿಕ್ಕಾಪಟ್ಟೆ ಖುಷಿ. ಇವರೇ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಮತ್ತು ಅವ್ರ ಮಗ. ಎಲ್ಲರೂ ಅವ್ರ ಬಗ್ಗೆ ಎರಡೆರಡು ಮಾತಾಡಿದ್ರು. ಹಾಗೆ ಎಲ್ಲ ಮುಗಿದಾದ್ಮೇಲೆ ನಾವು ನೇರವಾಗಿ ಊಟ ಮಾಡಕ್ಕೆ ಹೋದ್ವಿ. ಊಟಕ್ಕೆ ಏನೇನಿತ್ತು ಗೊತ್ತಾ? ತುಂಬಾ ಡಿಫ್ರೆಂಟ್ ವೆರೈಟಿ ಫುಡ್ಸ್ ಇತ್ತು. ಪುಲಾವ್ ಇತ್ತು, ಚಿಕನ್ ಕರಿ, ಮಟನ್ ಕರಿ, ಚಿಕನ್ ಫ್ರೈ, ಮತ್ತು ಮಟನ್ ಫ್ರೈ, ಮತ್ತು ಚಿಲ್ಲಿ ಚಿಕನ್, ಮತ್ತು ವೆಜ್ ಅವರಿಗೆ ಪ್ಲೇನ್ ರೈಸ್, ಕುರ್ಮಾ, ವೆಜ್ ಕುರ್ಮಾ, ಮತ್ತು ಸ್ಟೂ ಇತ್ತು, ಮತ್ತು ಗೋಬಿ ಮಸಾಲ ಇತ್ತು. ಅದು ಮಾತ್ರ ಅಲ್ಲ, ಪಾಸ್ತಾ, ಹಪ್ಪಳ, ಸ್ಯಾಲಡ್, ಕರ್ಡ್, ಮತ್ತು ಚಣಾ ಚಾಟ್ ಕೂಡ ಇತ್ತು. ಈ ಅಂಕಲ್ ನೋಡಿ ಬಿಸಿ ಬಿಸಿ ಅಪ್ಪಮ್ ಅವಾಗೆ ಮಾಡಿ ಎಲ್ರಿಗೂ ಕೊಡ್ತಾ ಇದ್ರು. ಮತ್ತು ಪರೋಟ ಕೂಡ ಇತ್ತು. ಅದ್ರ ಜೊತೆಗೇನೆ ಸೂಪ್ ಕೂಡ ಇತ್ತು. 2 ಥರ ಸೂಪು, ವೆಜ್ ಸೂಪು ಮತ್ತು ನಾನ್ ವೆಜ್ ಸೂಪ್ ಇತ್ತು. ನನ್ನ ಪ್ಲೇಟ್ ನೋಡಿ, ನಾನು ಸೂಪ್ ಮತ್ತೆ ಸ್ವಲ್ಪ ಊಟ ತಗೊಂಡಿದ್ದೀನಿ. ನಾನು ಸೂಪಿಂದ ನಾನು ಊಟನ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಸೂಪ್ ಕುಡಿದ್ಬಿಟ್ಟು ಬಿಸಿ ಬಿಸಿ ಸೂಪ್ ಕುಡಿದು ಆಮೇಲೆ ಊಟ ತಿಂದಿದ್ದು. ನಿಜ ಹೇಳ್ಬೇಕಂದ್ರೆ ಊಟ ಮಾತ್ರ ತುಂಬಾನೇ ಟೇಸ್ಟಿ, ಅಂದರೆ ಸಿಕ್ಕಾಪಟ್ಟೆ ಟೇಸ್ಟಿ ಆಗಿತ್ತು ಈ ಹೋಟೆಲ್ದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಂಗೆ ಹೊಟ್ಟೆ ತುಂಬ ಆಯಿತು. ಇನ್ನು ತಗೋಬೇಕಂತ ಎಲ್ಲ ಡಿಶನ್ನು ಟೇಸ್ಟ್ ಮಾಡ್ಲಿಕ್ಕೆ ಆಗಿಲ್ಲ, ಬಟ್ ಹೊಟ್ಟೆ ತುಂಬಿಡ್ತು. ಬಟ್ ತುಂಬಾ ಚೆನ್ನಾಗಿತ್ತು. ಊಟ ಆಯಿತು, ಸ್ವೀಟಿಂದ ಎಂಡ್ ಮಾಡೋಣ ಬನ್ನಿ. ಬ್ರೌನಿ, ಐಸ್ ಕ್ರೀಮ್ ಮತ್ತು ಪೇಸ್ಟ್ರಿ ಇತ್ತು. ಆ್ಯಕ್ಚುಲಿ ಬ್ರೌನಿ ವಿತ್ ಐಸ್ ಕ್ರೀಮ್ ಕಾಂಬಿನೇಷನ್
ಕಾಂಬಿನೇಷನ್ ಇದೆಲ್ಲ ವಾವ್, ನನಗದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಐ ಜಸ್ಟ್ ಲವ್ಡ್ ಇಟ್. ಊಟ ಎಲ್ಲ ಆದಮೇಲೆ ಡ್ಯಾನ್ಸು ಮತ್ತು ಸಿಂಗಿಂಗ್ ಫಂಕ್ಷನ್ನ ಶುರು ಮಾಡಿದ್ರು. ಇವ್ರು ಬಂದ್ಬಿಟ್ಟು ದೊಡ್ಡಪ್ಪರದು ಮೊಮ್ಮಕ್ಕಳು ಆಸ್ಟ್ರೇಲಿಯಾದಿಂದ ಡ್ಯಾನ್ಸನ್ನು ಕಲಿತು ಅವ್ರಿಗೋಸ್ಕರ ಅಂತ ಮಾಡಿದ್ದು. ಹೌ ಸ್ವೀಟ್ ರೈಟ್. ಗೈಸ್, ನಮ್ಮ ದೊಡ್ಡಪ್ಪನ ಮಗ ನೋಡಿ ಹೆಂಗೆ ಕುಣಿತಿದ್ರು ಅಂದರೆ ಮಕ್ಕಳ ಜೊತೆ ಸೇರ್ಕೊಂಡು ಅವರು ಒಂದು ಮಗು ಥರ ಕುಣಿತಾ ಇದ್ರು ಗೈಸ್. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನಾನು ಅದನ್ನು ನೋಡಿ ಅವ್ರದ್ದು ಬಿಗ್ ಫ್ಯಾನ್ ಆಗಿಬಿಟ್ಟೆ. ನಿಜ ಹೇಳಬೇಕಂದ್ರೆ ನಕ್ಕಿ 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 ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ನೋವು ಬಂದ್ಬಿಟ್ಟಿದ್ದು. ಅಷ್ಟೊಂದು ಫನ್ ಆಗಿತ್ತು ಗೈಸ್. ಈ ಫಂಕ್ಷನ್ ಮಾತ್ರ ರಿಯಲಿ ಐ ಎಂಜಾಯ್ಡ್ ಅ ಲಾಟ್. ಗೈಸ್, ಹಾಗೆ ನಾವು ಫಂಕ್ಷನ್ಸ್ ಎಲ್ಲ ಮುಗೀತು. ಈಗ ಊಟನೂ ಆಯಿತು. ನಾವು ಹೋಗ್ತಾ ಇದ್ದೀವಿ ಇಲ್ಲಿಂದ. ಸೊ ನೋಡ್ಬೋದು ತುಂಬಾ ಬ್ಯೂಟಿಫುಲ್ ಆದ ಆ್ಯಂಬಿಯನ್ಸ್ ಎಲ್ಲ ಇದೆ ಹೋಟೆಲಲ್ಲಿ. ಗೈಸ್, ಇನ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ನನಗೆ ಗೊತ್ತು ನನ್ನ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಏನಿದ್ರು ನಿಮ್ಮ ಅಭಿಪ್ರಾಯನ ಹೇಳಿ. ಏನಾದರೂ ಬೇಕಂದ್ರೆ ಡಿಫ್ರೆಂಟ್ ವಿಡಿಯೋ ಬೇಕಂದ್ರೂ ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗೆ ಏನು ಬೇಕು, ನಿಮ್ಗೆ ಯಾವ ಥರ ಇಷ್ಟ ಅಂತ ಅಂದ್ಕೊಂಡ್ರು ಸಹ ಅದು ನನಗೆ ಖುಷಿ ಆಗುತ್ತೆ. ಸೊ ಓಕೆ ಗೈಸ್, ಇಷ್ಟೊತ್ತು ನನಗೆ ಮತ್ತೆ ಯಾರು ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಹೀಗೆ ನಾನು ಕೀಪ್ ಸಪೋರ್ಟಿಂಗ್, ಲವಿಂಗ್ ಮೀ ಆ್ಯಂಡ್ ಸಿ ಯು ದೇರ್. ಓಕೆ ದೆನ್ ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.